ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದೇನೆಂದರೆ ಸನ್ ಟ್ಯಾನ್ ಆಗಿರ್ತದಲ್ಲ, ಅಂದರೆ ಒಂದೊಂದು ಕಡೆ ಕಪ್ಪು ಇರುತ್ತೆ, ಒಂದೊಂದು ಕಡೆ ಬೆಳ್ಳಗಿರುತ್ತದೆ. ಆ ಥರ ಇರುವಂಥ ಸ್ಕಿನ್ನವರಿಗೆ ರಿಮೂವ್ ಮಾಡೋಕ್ಕೋಸ್ಕರ ನಾನೊಂದು ಸುಲಭವಾದ ಮನೆಮದ್ದನ್ನು ತಿಳಿಸ್ತೀನಿ. ಇದನ್ನು ವಾರದಲ್ಲಿ ಒಂದು 3 ಸರಿ ಆದರೂ ನೀವು ಮಾಡ್ತಾ ಬಂದರೆ ಖಂಡಿತ ನಿಮ್ಮದು ಸನ್ ಟ್ಯಾನ್ ಎಲ್ಲೆಲ್ಲಿ ಆಗಿರ್ತದೆ ಎಲ್ಲ ಹೊರಟೋಗ್ತದೆ. ಇದಕ್ಕೆ ಬೇಕಾಗೋ ಪದಾರ್ಥ ಮತ್ತು ಮಾಡೋ ವಿಧಾನನ ತಿಳಿಸ್ತೀನಿ. ಆಮೇಲೆ ಇದಕ್ಕಿಂತ ಮುಂಚೆ ಹೊಸಬರು ಯಾರು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಮತ್ತು ಇದೇ ಥರ ಉಪಯುಕ್ತ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಬರ್ತಾ ಇರ್ತೀನಿ. ಈಗ ಏನು ಮಾಡಬೇಕಂದ್ರೆ, ಸನ್ ಟ್ಯಾನ್ ಯಾರು ಇರ್ತದೆ ಅವ್ರು ಏನು ಮಾಡಬೇಕಂದ್ರೆ, ಒಂದು ಟೊಮಾಟೊ ತೊಗೊಂಡು ಸ್ವಚ್ಛವಾಗಿ ತೊಳ್ಕೊಂಬಿಟ್ಟು ಅರ್ಧ ಕಟ್ ಮಾಡಿದಾದಮೇಲೆ ಅದಕ್ಕೆ 1 ಟೀ ಸ್ಪೂನಷ್ಟು ಶುಗರ್ ಹಾಕ್ಕೊಳ್ಳಿ. ಆಮೇಲೆ 1 ಟೀ ಸ್ಪೂನಷ್ಟು ಕಾಫಿ ಪುಡಿಯನ್ನು ಹಾಕ್ಕೊಂಡು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅರ್ಧ ಟೊಮಾಟೊ ತೊಗೊಂಡಿರ್ತಲ್ಲ ಅದನ್ನು ಮುಖಕ್ಕೆ ಹಿಂಗೆ ಹಚ್ಕೊಂಡ್ಬಿಟ್ಟು ಫುಲ್ ಇದ್ರ ಥರ ಮಾಡಬೇಕು, ಮಸಾಜ್ ಥರ ಮಾಡ್ಕೋಬೇಕು, ಸ್ಕ್ರಬ್ ಥರ ಮಾಡ್ಕೋಬೇಕು. ಫುಲ್ ಎಲ್ಲ ಕಡೆ ನೀಟಾಗಿ ಮಾಡಿ ಒಂದು 5ರಿಂದ 10 ನಿಮಿಷ ಮಿನಿಮಮ್ ಎಲ್ಲ ಕಡೆ ಮಾಡ್ಕೊಂಡು ಆದಮೇಲೆ ನೀವು ತಣ್ಣೀರಿಂದ ಮುಖ ತೊಳ್ಕೊಳ್ಳಿ. ಇದನ್ನು ವಾರದಲ್ಲಿ ಒಂದು 3-4 ಸರಿ ಮಾಡ್ತಾ ಬನ್ನಿ. 3 ಸರಿ ಯಾರು ಮಾಡಿರಿ, 2ರಿಂದ 3 ದಿನ ಅವು ಖಂಡಿತ ಸನ್ ಟ್ಯಾನ್ ಎಲ್ಲೆಲ್ಲ ಆಗಿರ್ತದೆ ಎಲ್ಲ ಖಂಡಿತವಾಗಿ ರಿಮೂವ್ ಆಗ್ತದೆ. ಆಮೇಲೆ ಇದೇ ಥರ ಮತ್ತೆ ಯಾವುದಾದ್ರು ಮಾಹಿತಿ ಬೇಕಾದರೆ ಮರೆಯದೇ ಕಮೆಂಟ್ಸ್ ಮಾಡಿ ತಿಳಿಸಿ. ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸಲು ಪ್ರಯತ್ನ ಮಾಡ್ತೀನಿ. ಆಮೇಲೆ ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.